ಸರ್ ಅಂದರೆ 3 ಜನರನ್ನ ಏನು ಅಂದರೆ ಅವ್ರು ಏನು ತಪ್ಪು ಮಾಡಿದ್ರು ಏನು ಮಾಡಿದ್ರು ಅಂತ ಯಾವುದೇ ವಿಷಯ ನಮಗೆ ಗೊತ್ತಾಗಲಿಲ್ಲ ಸರ್. ಶೂಟೌಟ್ ಮಾಡಿದ್ದಾರೆ ಅಂದರೆ ಫೈರ್ ಮಾಡವ್ರೆ. ಅಂದರೆ ಅವರು ಇಲ್ಲಿ ಫೈರ್ ಮಾಡಿ ಕೊಳ್ಳೇಗಾಲ ತನಕ ತಗೊಂಡು ಹೋದ್ಮೇಲೆ ಅಲ್ಲಿ ಯಾರೋ ನೋಡಿ ನಮಗೆ ವಿಷಯ ತಿಳಿಸಿರೋದು ಸರ್. ಏನು ಸರ್ ಮಾನವೀಯತೆ ಸ್ವಲ್ಪನೇ ಇಲ್ವಾ, ಮನುಷ್ಯತ್ವ ಇಲ್ವಾ? ಹೀಗೆಲ್ಲ ಮಾಡಿದಾರಲ್ಲ, ಅದು ಸರಿನಾ ಸರ್? ಅವ್ರು ಏನೇ ಪರಿಹಾರ ಕೊಟ್ಟರು ಹೋಗಿದ್ದ ಜೀವ ಬರುತ್ತಾ ಸರ್? ಬರುತ್ತಾ ಮತ್ತೆ ಬರಲ್ಲ ಸರ್. ಈಗ ನಮ್ಮ ಕುಟುಂಬ ಎಷ್ಟು ಶೋಕಕರವಾಗಿದೆ. ಈ 3 ಕುಟುಂಬದ ಪರಿಸ್ಥಿತಿ ಎಷ್ಟಿದೆ ನೋಡಿ. ಇಬ್ಬರಿಗೂ 3 ಜನಕ್ಕೂ ಇಬ್ಬಿಬ್ರು ಮಕ್ಕಳಿದ್ದಾರೆ ಸರ್. ಅವರ ಈಗ ಇವರು ಅವರ ಹೆಂಡತಿಯರು ಇದ್ದಾರಲ್ಲ ಸರ್, ಅವರೆಲ್ಲ ಚಿಕ್ಕ ಚಿಕ್ಕ ಏಜ್ ಅವರು ಸರ್. ಈಗ ನಮ್ಮ ಪೀಟರ್ ಹೆಂಡತಿ ಬರೀ 32 ಇಯರ್ಸ್ ಸರ್, ಅವರಿಗೆ 32 ವರ್ಷ ಸರ್. ಈಗ ಅವರಿಗೆಲ್ಲ ಏನು ಪರಿಹಾರ ನೀವು ಕೊಡ್ತೀರಾ ಸರ್? ಈಗ ಇಷ್ಟು ನಾವು ಹೋರಾಟ ನಡೆಸಿದ್ರು ನಮ್ಮನ್ನ ಆ ಹೋರಾಟದಿಂದ ಹೊರಗಡೆ ಹೋಗಕ್ಕೆ ನೋಡ್ತಾರೆ ಹೊರತು ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಕೊಡ್ತೀವಿ ಅಂತ ಭರವಸೆ ನೀಡೋರು ಯಾರು ಇಲ್ಲ ಸರ್. ಇಷ್ಟು ಆದ್ರೂ ಸರ್ ಆ ಫಾರೆಸ್ಟ್ ಆಫೀಸರ್ಸ್ನ ಯಾವುದೇ ತನಿಖೆ ಇನ್ನೂ ನಡೆದಿಲ್ಲ ಸರ್. ಇನ್ನೂ ನಡೆದಿಲ್ಲ. ನಡೆಸ್ತೀವಿ ಅಂತಾರೆ. ನೀವು ಫಸ್ಟ್ FIR ಮಾಡಿ, ನಾವು ತನಿಖೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಇಷ್ಟುವರೆಗೂ ನಮಗೆ ಯಾವುದೇ ವಿಷಯ ಹೇಳಿಲ್ಲ ಸರ್. ಅವ್ರು ಹೇಳ್ತಿದ್ದಾರೆ ಏನೋ ಮಾಂಸ ಸಿಕ್ತು ನಮಗೆ, ಇಲ್ಲ ನಮಗೆ ಅವ್ರದ್ದು ಏನೋ ವಸ್ತುಗಳು ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ತೋರಿಸ್ಲಿ ಸರ್. ಅವರು ಡೈರೆಕ್ಟಾಗಿ ಫಸ್ಟ್ ದಿನಾನೇ ಅದನ್ನು ತೋರಿಸ್ಬೇಕಿತ್ತು. ಈಗ ಅವರೇ ತಗೊಂಡೋಗಿ ಇಟ್ಬಿಟ್ಟು ಕೂಡ ಇವ್ರ ಮೇಲೆ ಇವ್ರು ಮಾಡಿದ್ರು ಅಂತ ಕೂಡ ಹೇಳ್ಬೋದು ಸರ್. ಈಗ ನಾವು ಅದೆಲ್ಲ ಒಪ್ಕೊಳ್ಳಲ್ಲ ಸರ್. ನಮಗೆ ನ್ಯಾಯ ಸಿಗಲೇಬೇಕು. ನಾವು ಆ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ ಸರ್. ಎಷ್ಟು ಬೇಕಾದರೂ ಹೋರಾಡ್ತೀವಿ. ನಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳವ್ರೆ, ಭರವಸೆ ನೀಡವ್ರೆ. ಆದರೂ ಅದು ಏನಕ್ಕಾಗುತ್ತೆ ಸರ್? ಈಗ ಹೋಗಿದ್ದ ಜೀವ ಬರುತ್ತಾ ಮತ್ತೆ? ಬರಲ್ಲ ಸರ್. ಈಗ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು ಗೊತ್ತಾ ಅವ್ರಿಲ್ದೆ. ಈಗ ನಮ್ಮ ಕುಟುಂಬದಲ್ಲಿ ಅವರೇ ಮೊದಲನೇ ಮಗ ಸರ್. ಅವ್ರನ್ನ ಕಳ್ಕೊಂಡು ನಾವು ಎಷ್ಟು ದುಃಖಭರಿತರಾಗಿದ್ದೀವಿ ಗೊತ್ತಾ ಸರ್. ಈಗ ಆ ಮಕ್ಕಳು, ಆ ಮೊದಲನೇ ಹುಡುಗ ಅಂತೂ, ದೊಡ್ಡ ಹುಡುಗ ಅಂತೂ ಅದನ್ನ ನೆನೆಸಿ ಹತ್ತು ಹುಷಾರಿಲ್ಲದೆ ಆಗ್ಬಿಟ್ಟಿದ್ದಾನೆ ಸರ್. ಇದನ್ನೆಲ್ಲ ನೋಡೋರು ಕೇಳೋರು ಯಾರೂ ಇಲ್ವಾ? ಏನು ಪ್ರಾಣಿಗಳಿಗೂ ಕೂಡ ದಯೆ ತೋರಿಸ್ತಾರೆ ಈ ಫಾರೆಸ್ಟ್ನವರು. ಹಿಂಗೆ ಶೂಟೌಟ್ ಮಾಡಿದಾರಲ್ಲ ಸರ್. ಸ್ವಲ್ಪನೂ ಮಾನವೀಯತೆ ಮನುಷ್ಯತ್ವ ಇಲ್ವಾ? ಅದು ಅಲ್ಲದೆ ಈ ಯಾವ ದಿನ ಮಾಡವ್ರೆ ಅವರು ಅಹಿಂಸಾ ಮಾರ್ಗವನ್ನು ಹಿಡಿಬೇಕು ಅಂತ ಗಾಂಧೀಜಿಯವರು ಬೋಧನೆ ಮಾಡವ್ರೆ. ಅಹಿಂಸಾ ಮಾರ್ಗವನ್ನು ಪಾಲನೆ ಮಾಡಿದ್ದಾರೆ. ಅವರು ಹಿಂಸೆ ಮಾಡಿ ಸಹಿಸಿದ್ದಾರೆ ಸರ್. ಯಾವ ರೀತಿ ಕೊಂದಿದ್ದಾರೆ ನೀವು ನೋಡಿ. ಆ ಫೋಟೋ ನೋಡಿದ್ರೆ ಎಂಥವ್ರು ಕರಗಬೇಕು ಸರ್, ಎಂಥವ್ರು ಮನ ಕರಗಬೇಕು. ಆ ರೀತಿ ಮಾಡವ್ರೆ ಸರ್. ಅವರು ವಿಶ್ರಾಂತಿ ಪಡೆಯಕ್ಕಂತ ಅವರು ಹಸು ನೋಡಕ್ಕೆ ಹೋದ್ರು, ಏನು ನೋಡಕ್ಕೆ ಹೋದ್ರು ನಮಗೆ ಮಾಹಿತಿ ತಿಳಿದಿಲ್ಲ ಸರ್. ಆದರೆ ಅವರು ವಿಶ್ರಾಂತಿ ಪಡೀತಾ ಇರಬೇಕಾದ್ರೇ ಅವ್ರನ್ನ ಡೈರೆಕ್ಟಾಗಿ ಶೂಟೌಟ್ ಮಾಡಿದ್ದಾರೆ ಸರ್. ಮಲಗಿರೋರನ್ನೇ ಶೂಟೌಟ್ ಮಾಡಿದ್ದಾರೆ ಸರ್. ಇಂಥ ಪರಿಸ್ಥಿತಿ ಇನ್ನು ಯಾರಿಗೂ ಬರಬಾರ್ದು ಸರ್. ಈ ನಮ್ಮ ಈ ಭಾರತ ದೇಶದಲ್ಲಿ ಇಂಥ ಪರಿಸ್ಥಿತಿ ಇನ್ನು ಯಾರಿಗೂ ಬರಬಾರ್ದು ಸರ್. ನೀವು ಇದಕ್ಕೆ ಏನಾದರೂ ಇದನ್ನು ನ್ಯಾಯ ಕೊಡಿಸಿ ಸರ್. ಇದಕ್ಕೋಸ್ಕರ ನಾವು ಎಷ್ಟು ಬೇಕಾದರೂ ಎಲ್ಲಿಗೆ ಬೇಕಾದರೂ ಬರ್ತೀವಿ, ಹೋರಾಡ್ತೀವಿ ಸರ್. ನಮಗೆ ನ್ಯಾಯ ಬೇಕು, ಅಷ್ಟೇ ನಮ್ಮ ಮಾತು. ಈ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲರೂ ಕೈ ಜೋಡಿಸ್ಬೇಕು. ಇಡೀ ಕರ್ನಾಟಕದ ಜನ ನಮ್ಮ ಜೊತೆ ಇರಬೇಕು ಸರ್. ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿ ನೋಡಿ, ಇಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ನಾವಿರೋದು ನೀವು ನೋಡ್ತಾ ಇದ್ದೀರಾ. ಮಳೆ ಇಲ್ಲ, ಬೆಳೆ ಇಲ್ಲ. ಇಷ್ಟರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಹಸುಗಳನ್ನ ಹಿಡ್ಕೊಂಡು ಅದರೊಂದಿಗೆ ಜೀವನ ನಡೆಸ್ತಾ ಇದ್ದೀವಿ. ಹಿಂಗಿದ ಮೇಲೆ ಅವ್ರು ಯಾಕೆ ಹೋದ್ರು? ಅದನ್ನು ಕೇಳಿದ್ರ? ತನಿಖೆ ಮಾಡಿದ್ರ? ಇಲ್ಲ ಅದಕ್ಕೆ ತಕ್ಕಂತೆ ಲಾ ಇದೆ, ಆರ್ಡರ್ ಇದೆ, ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕಿತ್ತು. ಅವರು ಡೈರೆಕ್ಟಾಗಿ ಶೂಟೌಟ್ ಮಾಡಿದ್ದಾರೆ. ಅದು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಸರ್. ಅವ್ರು ಹೋಗಿ ಎತ್ತಾಕೊಂಡು ಹೋಗಿ ಈಗ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಅವ್ರು ಏನು ಮಾಡ್ತಾ ಇದ್ರು? ಮುಚ್ಚಾಕ್ತಾ ಇದ್ರು ಎಲ್ಲವನ್ನ. ಈಗ ಯಾರೋ ಒಬ್ರು ತಪ್ಸ್ಕೊಂಡು ಬಂದರು ಅಂತ ಹೇಳ್ತಿದ್ದಾರೆ. ಅವರು ಬಂದು ವಿಷಯ ತಿಳಿಸಿದ್ರು. ಇಲ್ಲ ಯಾರೋ ನೋಡಿ ನಮಗೆ ಫೋಟೋಗಳನ್ನ ನೋಡಿದಾಗ ನಮಗೆ ಗೊತ್ತಾಗಿರೋದು. ಇಲ್ಲಾಂದರೆ ಅವ್ರನ್ನ ಇದನ್ನೆಲ್ಲ ಮುಚ್ಚಾಕ್ತಾ ಇದ್ರು. ಅಂದರೆ ಸರ್ಕಾರಕ್ಕೊಂದು ನ್ಯಾಯ ಮತ್ತು ನಮ್ಮಂಥ ಜನರಿಗೊಂದು ನ್ಯಾಯನ ಸರ್? ಯಾರು ಕೇಳೋಕ್ಕಿಲ್ವಾ ಸರ್? ಇದನ್ನೆಲ್ಲ ನಮಗೆ ಪರಿಹಾರ ಮತ್ತು ನ್ಯಾಯ ಕೊಡಿಸಲೇಬೇಕು. ಅಲ್ಲಿ ತನಕ ನಾವು ಹೋರಾಟನ ನಿಲ್ಲಿಸಲ್ಲ ಸರ್. ಇದೇ ನನ್ನ ಮಾತು. ನನ್ನ ಹೆಸರು ದೀಪಾ ಜಾನ್ಸಿ. ನಮ್ಮ ಅತ್ತೆ ಮಗ ಸತ್ತಿರೋರು ಸರ್. ಪೀಟರ್ ನಮ್ಮ ಅತ್ತೆ ಮಗ ಸರ್. ನಾವು ಬಂದ್ಬಿಟ್ಟು ಇಲ್ಲಿ ತುಂಬ ವರ್ಷದಿಂದ ಅಲ್ಲಿ ತೋಟ ಓಡಿಸ್ತಾ ಇದ್ದೀವಿ. ಅದರಿಂದ ದನ ಹೋಗಿದೆ ಹಂಗಂತ ಹೇಳ್ಬಿಟ್ಟು ನಾವೇನು ಮಾಡಿದ್ದೀವಿ, ಒಂದು 6-7 ಗಂಟೆ ಸುಮಾರಿಗೆ ಇಲ್ಲಿ ಫಾರೆಸ್ಟ್ ಒಳಗಡೆ ಅಲ್ಲಿ ದನ ಇತ್ತು ಒಂದು 2. ಅದನ್ನು ಓಡಿಸ್ಕೊಬರೋಣ ಹಂಗಂತ ಹೋಯ್ದಿರುವಾಗ ಇವರು ಫಾರೆಸ್ಟ್ ಅವರು ಬಂದ್ಬಿಟ್ಟು ಫೈರ್ ಮಾಡಿಬಿಟ್ಟು ಅವರು ಒಬ್ಬರು 3-4 ಜನ ಹೋಗಿದ್ದು. ಅದರಲ್ಲಿ ಒಬ್ಬರು ತಪ್ಸ್ಕೊಬಿಟ್ರು. ಆ ಒಬ್ಬರು ನಮಗೆ ತಿಳಿಸೋಕ್ಕೆ ಬರೋಕ್ಕಾಗಿಲ್ಲ. ಯಾಕಂದರೆ ಅವ್ರಿಗೂ ಸ್ವಲ್ಪ ಏಟಾಗಿದೆ ಮತ್ತು ಗಾಬರಿ ಆಗ್ಬಿಟ್ರು ಅವರು. ತಿರ್ಗಿ ಇವ್ರೇನು ಮಾಡವ್ರೆ, ಫಾರೆಸ್ಟ್ ಅವರು ಇವರೆಲ್ಲ ತಗೊಂಡೋಗಿ ಕೊಳ್ಳೇಗಾಲ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಅಲ್ಲಿನೂ ನಮಗೆ ಯಾರು ಫಾರೆಸ್ಟ್ ಅವರು ಇನ್ಫಾರ್ಮೇಷನ್ ಯಾವುದು ಕೊಟ್ಟಿಲ್ಲ.
ಅಲ್ಲಿ ಕೆಲಸ ಮಾಡ್ತಾ ಇರುವವರು ನಮಗೆ ಪರಿಚಯ ಇರುವವರು ಅವರು ಒಬ್ಬರು ನೋಡ್ಬಿಟ್ಟು ಇಲ್ಲ ಇದು ಬಂದ್ಬಿಟ್ಟು ಮರಿಮಂಗಲ ತೋಮಲ್ಪುರದವರು ಅದರಿಂದ ತಿಳಿಸೋಣ ಇರಿ ಹಂಗಂತ ಅವರು ಫೋನ್ ಮಾಡಿ ನಮಗೆ ತಿಳಿಸಿರುವಾಗ ನಾವು ಹೋಗಿ ನೋಡುವಾಗ ಅವರು ಆಮೇಲೆ ತಿರ್ಗಿ ಅಲ್ಲಿ ಹೋಗಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಮತ್ತು MLA ಎಲ್ಲ ನಮ್ಮ ಜೊತೆಗಿದ್ರು ಇದ್ದು ಈಗ ಬಂದ್ಬಿಟ್ಟು ನಿಮಗೆ ಒಂದು ಈಗ ಸದ್ಯಕ್ಕೆ 15 ಲಕ್ಷ ಒಂದು ಕುಟುಂಬಕ್ಕೆ ಮತ್ತು ಒಬ್ಬರು ಮನೆಯಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಜಾಬು ಮತ್ತು ಅವ್ರಿಗೆ ಏನೇನು ಓದೋಕ್ಕೆ ಏನೇನೋ ವ್ಯವಸ್ಥೆ ಮಾಡಬೇಕು ಅದು ಮಾಡ್ತೀನಿ ಹಂಗಂತ ಹೇಳಿದ್ದಾರೆ. ಮತ್ತು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದು ಮತ್ತು ಯಾರು RFO DFO ಇವ್ರಿಗೆಲ್ಲ ಯಾರೋ ರಿಟೈರ್ಡ್ ಜಡ್ಜ್ ಅವರು ತನಿಖೆ ಮಾಡ್ತಾರೆ ಹಂಗಂತ ನಮಗೆ ತಿಳಿಸಿದ್ದಾರೆ ಸರ್. ಹಾಂ, ಪೀಟರ್ಗೆ ನಾವು ಅಣ್ಣ ಸರ್, ಅವರು ನನಗೆ ಅಣ್ಣ, ನಾನು ಬಂದ್ಬಿಟ್ಟು ತಮ್ಮ, ನಮ್ಮ ದೊಡ್ಡಪ್ಪ ಮಗ. ಇನ್ನು ಯಾವುದು ಬಂದಿಲ್ಲ ಸರ್. ಹೇಳಕ್ಕೆ ಹೋದರೆ ನೀವೇ ಫಸ್ಟ್ ಬಂದಿರೋದು, ಯಾಕಂದರೆ ಯಾರು ಇನ್ನೂ ಬಂದಿಲ್ಲ. ಎಲ್ಲಿ ಅಲ್ಲಿ ಸ್ಟೇಷನ್ ಹತ್ರ ಮಾತಾಡಿದ್ರು, ರೋಡಲ್ಲೇ ಮಾತಾಡಿದ್ರು, ರೋಡಿಲ್ಲ ಕಳಿಸ್ಬಿಟ್ರು. ಈಗ ನೀವೇ ಬಂದಿರೋದು, ಹೋರಾಟ ಮಾಡಿದ್ದೀವಿ ಅಷ್ಟೇ, ಇನ್ನು ಯಾರು ಬಂದಿಲ್ಲ. ಇನ್ನು ಮುಂದೆ ಬರ್ತೀನಿ ಹಂಗಂತ ಹೇಳಿದ್ದಾರೆ, ಯಾರು ಅಲ್ಲಿಗೆ ಬರ್ತೀನಿ ಹಂಗಂತ ಹೇಳವ್ರೆ, ಇನ್ನೂ ಬಂದಿಲ್ಲ ಸರ್ ಯಾರು. ಬಂದರು ಸರ್, ಯಾರು ಇವರು XMLA ನರೇಂದ್ರ ಅವರು ಬಂದರು, ಮತ್ತು ನಮ್ಮ ಮಂಜುನಾಥ್ ಅವರು ಬಂದಿದ್ದರು, ಮಾತಾಡಿದರು. ಆದ್ದರಿಂದ ಅವರು ನೀವು ಬಂದು FIR ಕೊಟ್ಟರೆ ಮಾತ್ರ ನಾವು ಏನೋ ಒಂದು ಮಾಡೋಕ್ಕೆ ಆಗುತ್ತೆ ಹಂಗಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದರು. ಅದರಿಂದ ನಿನ್ನೆ ಸಾಯಂಕಾಲ ನಾವು FIR ದಾಖಲೆ ಮಾಡಿದ್ದೀವಿ. ನಿನ್ನೆ ಸಾಯಂಕಾಲ ದಾಖಲೆ ಮಾಡುವಾಗ ಪೋಸ್ಟ್ ಮಾರ್ಟಮ್ ಆಗಬೇಕು. ಪೋಸ್ಟ್ ಮಾರ್ಟಮ್ ಹಾಕಿದ್ರೇ ನಮಗೆ ಬಂದ್ಬಿಟ್ಟು ಏನಾಗಿದೆ ಹೆಂಗಾಗಿದೆ ಮಾಜರ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಂಗಂತ ಹೇಳಿದರು. ಆದ್ದರಿಂದ ಇವತ್ತು ಬೆಳಗ್ಗೆ ಹೋಗಿ ಇನ್ನೂ ಮುಗಿದಿಲ್ಲ ಪೋಸ್ಟ್ ಮಾರ್ಟಮು. ಈಗ ಪೋಸ್ಟ್ ಮಾರ್ಟಮ್ ಮುಗಿದ ತಕ್ಷಣ ಕರ್ಕೊಬರ್ತೀನಿ ಹಂಗಂತ ಹೇಳವ್ರೆ. ನಾಳೆ ನಮ್ಮದು ಕ್ರಿಶ್ಚಿಯನ್ ಇದರಲ್ಲಿ ಏನಿದೆಯೋ ಪೂಜೆ ಮುಗಿಸ್ಕೊಂಡು ಏನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ ಸರ್. ಸರ್ಕಾರ ಬೇಡಿಕೆ ಹಂಗಂದರೆ ಈಗ ಸದ್ಯಕ್ಕೆ ಬಂದ್ಬಿಟ್ಟು ಒಂದು ಕುಟುಂಬಕ್ಕೆ 15 ಲಕ್ಷ ಕೊಡ್ತೀನಿ ಹಂಗಂತ. ಆದರೆ ನಾವು ಬೇಡಿಕೆ ಕೊಟ್ಟಿದ್ದು 2 ಕೋಟಿ ಹಂಗಂತ. ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರುವುದು 15 ಲಕ್ಷ ಕೊಡ್ತೀನಿ. ಆ 2 ಕೋಟಿ ಬಂದ್ಬಿಟ್ಟು ಇದು ಕೇಸು ತನಿಖೆ ಆಗ್ತಾ ಇರಲಿ, ನಾವು ರೆಡಿ ಮಾಡಿಸ್ಕೊಡ್ತೀವಿ ಹಂಗಂತ ನಮ್ಮ MLA ಅವರು ಹೇಳಿದ್ದಾರೆ, ಮಂಜುನಾಥ್ ಅವರು.